ಶಿಥಿಲ ವ್ಯವಸ್ಥೆಗೆ ತಲುಪಿದ ಇಂದಿರಾ ಕಾಂಪ್ಲೆಕ್ಸ್ ತೆರವಿನ ಕಾರ್ಯಕ್ಕೆ ಮುಂದಾದ ನಗರಸಭೆ ಬಿಜೆಪಿ ವತಿಯಿಂದ ಆಕ್ರೋಶ. ನಗರದ ನೆಹರು ಸರ್ಕಲ್ ಬಳಿ ಇರುವ ಇಂದಿರಾ ಕಾಂಪ್ಲೆಕ್ಸ್ ಕಟ್ಟಡಗಳು ಶಿಥಿಲ ವ್ಯವಸ್ಥೆಗೆ ತಲುಪಿದ್ದು, ನಗರಸಭೆ ವಾಣಿಜ್ಯ ಮಳಿಗೆಗಳ ತೆರವಿಗೆ ಬುಧವಾರ ಭಾರೀ ಪೊಲೀಸ್ ಬಂದೋಬಸ್ತ್ನಲ್ಲಿ ಸಿದ್ಧತೆಗಳನ್ನು ನಡೆಸಲಾಗಿತ್ತು. ಬೆಂಗಳೂರು ರಸ್ತೆ, ಪಾವಗಡ ರಸ್ತೆ ಹಾಗೂ ಮಹಾದೇವಿ ರಸ್ತೆಯಲ್ಲಿರುವ ಒಟ್ಟು 94 ಮಳಿಗೆಗಳ ಸಾರ್ವಜನಿಕರಿಗೆ ಅಪಾಯಕರವಾಗಿದ್ದು, ಹೈಕೋರ್ಟ್ ಆದೇಶದ ಬಳಿಕ ತೆರವಿನ ಕಾರ್ಯ ಆರಂಭವಾಗಿತ್ತು. ಪ್ರಭಾರ ಪೌರಾಯುಕ್ತೆ ಡಾಕ್ಟರ್ ನಾಗವೇಣಿ ಕೆಎಸ್ ಅವರ ದಿಟ್ಟ ಕ್ರಮದಿಂದ ಶಿಥಿಲಗೊಂಡ ಕಾಂಪ್ಲೆಕ್ಸ್ ಅಗಲೀಕರಣಕ್ಕೆ ಮುಂದಾಗಿದ್ದರು. ಆದರೆ ಬಿಜೆಪಿ ಜಿಲ್ಲಾಧ್ಯಕ್ಷ ಕೆಟಿ ಕುಮಾರಸ್ವಾಮಿ, ಜಿಲ್ಲಾ ಉಪಾಧ್ಯಕ್ಷರಾದ ಸೂನಳ್ಳಿ ಶ್ರೀನಿವಾಸ್ ಹಾಗೂ ಬಿಜೆಪಿ ಮುಖಂಡರು ಮತ್ತು ಪದಾಧಿಕಾರಿಗಳು ವಾಣಿಜ್ಯ ಮಳಿಗೆಗಳ ಬಾಡಿಗೆದಾರರು ಕಾಂಪ್ಲೆಕ್ಸ್ ಒಡೆಯದಂತೆ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕಾಂಪ್ಲೆಕ್ಸ್ಗಳನ್ನು ಖಾಲಿ ಮಾಡಲು 5 ದಿನ ಕಾಲಾವಕಾಶಗಳನ್ನು ಕೇಳಿದರು. ಹಿರಿಯ ಅಧಿಕಾರಿಗಳ ಸೂಚನೆ ಮೇರೆಗೆ ಪೌರಾಯುಕ್ತೆ ಡಾಕ್ಟರ್ ನಾಗವೇಣಿ ಮಾನವೀಯತೆಯ ದೃಷ್ಟಿಯಿಂದ 3 ದಿನದ ಒಳಗಾಗಿ ಕಾಂಪ್ಲೆಕ್ಸ್ನ ಖಾಲಿ ಮಾಡುವಂತೆ ಸೂಚನೆ ನೀಡಿದರು. ಮಹಾದೇವಿ ರಸ್ತೆಯಲ್ಲಿ ಇರುವಂತಹ ಕೆಲವು ಖಾಲಿ ಕಾಂಪ್ಲೆಕ್ಸ್ಗಳನ್ನು ತೆರವಿನ ಕಾರ್ಯವನ್ನು ಮಾಡಿದರು. ಈ ಸಂದರ್ಭದಲ್ಲಿ ಚಳ್ಳಕೆರೆ ಡಿವೈಎಸ್ಪಿ ಎಂಜೆ ಸತ್ಯನಾರಾಯಣ ರಾವ್ ಹಾಗೂ ಪೊಲೀಸ್ ಇನ್ಸ್ಪೆಕ್ಟರ್ ಕೆ ಕುಮಾರ್ ಇವರು ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕಲ್ಪಿಸಿದ್ದರು. ಈ ಸಂದರ್ಭದಲ್ಲಿ ನಗರಸಭೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು, ಪೊಲೀಸ್ ಸಿಬ್ಬಂದಿಗಳು ಹಾಗೂ ಪೌರ ಕಾರ್ಮಿಕರು ಇದ್ದರು. ಅಕಾರ್ಡಿಂಗ್ ಟು ದಿ ಲಾ ಮಾಡ್ರಿ ಅಂತ ಆರ್ಡರ್ ಆಗಿದೆ. ಕಾಂಪಿಟೇಟರ್ ಆಫೀಸರ್ ಆಗಿ ತಾವು ಅಪಾಯಿಂಟ್ ಆಗಿದ್ದೀರಾ, ಇಲ್ಲ ಹಾಗೆ ಪೌರಾಯುಕ್ತರಾಗಿ ನೀವು ಕಮಿಷನರ್ ಆಗಿ ನೋಟಿಸ್ನ ತಗೊಂಡೋಗಿ WP ಬೆಂಗಳೂರಿನಾಗ ಲಾಸ್ಟ್ ಟೈಮ್ ತೆಗೆದಿದ್ದ ಮೇಲೆ ಬೇರೆ ಆಫೀಸರ್ ಇದ್ದರು ಕಮಿಷನರ್, ಅವ್ರು ತೆಗೆದಿದ್ದ ಮೇಲೆ ನಾವು ಹೈಕೋರ್ಟಿಗೆ ಹೋದ್ವಿ. ಹೈಕೋರ್ಟ್ ನಿಮಗೆ ಲಾ ಪ್ರಕಾರ ಮಾಡಿರಿ ಅಂತ ನಿಮ್ಗೆ ಆರ್ಡರ್ ಕೊಡಿ.